ಸೊ ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ರೆ ತುಂಬ ಚೆನ್ನಾಗಿದ್ರೆ ಅಂತ ಅನ್ಕೊಂಡಿದ್ದೀನಿ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಏನಪ್ಪ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ, ಸೊ ಇಲ್ಲಿ ನೋಡ್ತಾ ಇರ್ಬೋದು YT ಸ್ಟುಡಿಯೋದೊಳಗಡೆ ನೀವು ಡಿಸ್ಕ್ರಿಪ್ಷನ್ನ ಯಾವ ರೀತಿ ಹಾಕೋದು, ಮತ್ತು ನೀವು ಟೈಟಲ್ನ ಯಾವ ರೀತಿ ಹಾಕಬೇಕು, ಅಥವಾ ನೀವು ಟ್ಯಾಗ್ಸನ್ನು ನೀವು ಯಾವ ರೀತಿ ಹಾಕಬೇಕು ಅಂತ ನಿಮಗೆ ಗೊತ್ತಿರೋದಿಲ್ಲ. ಸೊ ಹಾಗಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಟೈಟಲ್ಲು ಮತ್ತು ಡಿಸ್ಕ್ರಿಪ್ಷನ್ನ ಯಾವ ರೀತಿ ಹಾಕೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಏನಿಲ್ಲ, ಇಲ್ಲಿ ಮೊದಲನೇದಾಗಿ ಒಂದು ವಿಡಿಯೋನ ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೆಲೆಕ್ಟ್ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿ ಪೆನ್ಸಿಲ್ ಐಕನ್ ಐತಲ್ಲ, ಸೊ ಇದ್ರ ಮೇಲೆ ನಾನು ಕ್ಲಿಕ್ನ ಮಾಡ್ತೀನಿ. ಪೆನ್ಸಿಲ್ ಐಕನ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿ ಮೇಲ್ಗಡೆ ನೋಡ್ಕೊಳ್ಬೋದು, ನೋ ವಾಟರ್ ಮಾರ್ಕ್ ಕೈನ್ ಮಾಸ್ಟರ್ ಡೌನ್ಲೋಡ್ ಫ್ರೀ, ಇದು ಫಾರ್ ಫ್ರೀ ವಿತೌಟ್ ಮೋಡ್ ಎಪಿಕ್ ಅಂತ ಹಾಕಿದ್ದೇನಲ್ವ. ಸೊ ಇದು ಮೇನ್ ಆಗಿ ಒಂದು ಟೈಟಲ್ ಅನ್ನೋದು ಆಗಿರುತ್ತೆ. ಸೊ ನಾವು ಇವಾಗ ಯೂಟ್ಯೂಬ್ ಒಳಗಡೆ ಸರ್ಚ್ ಮಾಡಬೇಕಾದ್ರೆ ನೋ ವಾಟರ್ ಮಾರ್ಕ್ ಕೈನ್ ಮಾಸ್ಟರ್ ಡೌನ್ಲೋಡ್ ಫಾರ್ ಫ್ರೀ ವಿತೌಟ್ ಮೋಡ್ ಎಪಿಕ್ ಅಂತ ನಾವೇನಾದ್ರು ಸರ್ಚ್ ಮಾಡಿದರೆ ಈ ನನ್ನ ಒಂದು ವಿಡಿಯೋ ಅನ್ನೋದು ಅವರಿಗೆ ಸಜೆಸ್ಟ್ ಆಗುತ್ತೆ. ಸೊ ಅದರಿಂದ ನಮಗೆ ಕ್ಲಿಕ್ ಬರುತ್ತೆ. ಸೊ ಅಂದರೆ ವ್ಯೂಸ್ ಹೆಚ್ಚಿಗೆ ಬರುತ್ತೆ, ಅವ್ರು ಏನಾದರೂ ಕ್ಲಿಕ್ ಮಾಡಿ ನಮ್ಮ ವಿಡಿಯೋನ ನೋಡಿದರೆ. ಸೊ ಹಾಗಾಗಿ ನೀವು ಈ ರೀತಿಯಾಗಿ ನೀವು ಟೈಟಲ್ನ ಹಾಕಬೇಕು. ಮತ್ತು ನೀವು ಕೆಳಗಡೆ ಡಿಸ್ಕ್ರಿಪ್ಷನ್ ಇರುತ್ತೆ ನೋಡಿ. ಸೊ ನೋಡ್ತಾ ಇರ್ಬೋದು, ಡಿಸ್ಕ್ರಿಪ್ಷನಲ್ಲಿ ಈ ರೀತಿ ಹಾಕಬೇಕಾಗುತ್ತೆ ನೀವು. ಸೊ ಈ ರೀತಿಯಾದಂಥ ಡಿಸ್ಕ್ರಿಪ್ಷನ್ ನೀವು ಯಾವ ರೀತಿ ಹಾಕಬೇಕು. ಮತ್ತು ಇಲ್ಲಿ ಕೆಳಗಡೆ ಟ್ಯಾಗ್ಸ್ ಮೇಲೆ ನಾನು ಕ್ಲಿಕ್ನ ಮಾಡ್ಕೊಂಡ್ರೆ ಸೊ ನೋಡ್ಕೋಬೋದು, ಇವು ಟ್ಯಾಗ್ಸ್ ಅನ್ನೋದು ವೈರಲ್ ಟ್ಯಾಗ್ಸ್ ಆಗಿರುತ್ತೆ. ಸೊ ಈ ಥರ ನೀವು ವೈರಲ್ ಟ್ಯಾಗ್ಸನ್ನು ನೀವು ಯಾವ ರೀತಿ ಹಾಕಬೇಕು, ಸೊ ಎಲ್ಲವೂ ಕೂಡ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದ್ರೆ ಸೊ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೊ ಬನ್ನಿ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ಸೊ ಮೊದಲನೇದಾಗಿ ನೀವೇನು ಮಾಡ್ಬೇಕಂದ್ರೆ, ನೀವು ನಿಮ್ಮ ಯೂಟ್ಯೂಬ್ನ ಡ್ಯಾಶ್ಬೋರ್ಡ್ ಅನ್ನೋದು ಓಪನ್ ಮಾಡ್ಕೊಳ್ಬೇಕಾಗುತ್ತೆ ಕ್ರೋಮ್ ಒಳಗಡೆ. ಸೊ ನೋಡ್ತಾ ಇರ್ಬೋದು, ನಾನು ನನ್ನ ಯೂಟ್ಯೂಬಿನ ಡ್ಯಾಶ್ಬೋರ್ಡ್ ಅನ್ನೋದು ಓಪನ್ ಮಾಡ್ತೀನಿ ಇವಾಗ ಕ್ರೋಮ್ ಒಳಗಡೆ. ಸೊ ಇವಾಗ ನೀವು ಇಲ್ಲಿ ನೋಡ್ತಾ ಇರ್ಬೋದು, ನನ್ನ ಯೂಟ್ಯೂಬ್ ಡ್ಯಾಶ್ಬೋರ್ಡ್ ಅನ್ನೋದು ಇವಾಗ ಓಪನ್ ಆಗಿದೆ. ಇಲ್ಲಿ ನೋಡ್ತಾ ಇರ್ಬೋದು, ಓಪನ್ ಆದಮೇಲೆ ನೀವೇನು ಮಾಡ್ಬೇಕಂದ್ರೆ ಇಲ್ಲಿ ಮೇಲ್ಗಡೆ ಕ್ರಿಯೇಟ್ ಅಂತ ಒಂದು ಆಪ್ಷನ್ ಕಾಣಿಸುತ್ತೆ. ಸೊ ನೋಡ್ತಾ ಇರ್ಬೋದು, ಪ್ರೊಫೈಲ್ ಪಕ್ಕದಲ್ಲಿ ಒಂದು ಕ್ರಿಯೇಟ್ ಅಂತ ಆಪ್ಷನ್ ಇರುತ್ತಲ್ಲ, ಸೊ ಇಲ್ಲಿ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಂಡು ಅಪ್ಲೋಡ್ ವೀಡಿಯೋಸ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಇಲ್ಲಿ ಕೆಳಗಡೆ ಹಂಗೆ ಸೆಲೆಕ್ಟ್ ಫೈಲ್ ಅಂತ ಬರುತ್ತೆ. ಸೊ ನೀವು ಒಂದು ವೀಡಿಯೋನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಅಂದರೆ ಯೂಟ್ಯೂಬ್ಗೆ ನೀವು ಅಪ್ಲೋಡ್ ಮಾಡ್ತಾ ಇರ್ತೀರ ನೋಡಿ. ಸೊ ಹಾಗಾಗಿ ನೀವು ಒಂದು ವೀಡಿಯೋಸ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಕೆಳಗಡೆ ನಿಮ್ಮ ಗ್ಯಾಲರಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಗ್ಯಾಲರಿ ಸೆಲೆಕ್ಟ್ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ವೀಡಿಯೋಸ್ಗಳು ಬರುತ್ತೆ. ಸೊ ನಿಮ್ಮ ವೀಡಿಯೋಸ್ ಅನ್ನೋದು ಇಲ್ಲಿ ಬರುತ್ತೆ. ಸೊ ನಾನಿವಾಗ ಇಲ್ಲಿ ಒಂದು ವೀಡಿಯೋಸ್ನ ನಾನಿವಾಗ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೊ ಅಂದರೆ ಯೂಟ್ಯೂಬಲ್ಲಿ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಒಂದು ವೀಡಿಯೋನ ನಾನು ಸೆಲೆಕ್ಟ್ ಮಾಡ್ಕೊಂಡು ನಿಮಗೆ ತೋರಿಸ್ಬೇಕಲ್ವ, ಟೈಟಲ್ನ ಯಾವ ರೀತಿ ಹಾಕಬೇಕು, ಡಿಸ್ಕ್ರಿಪ್ಷನ್ನ ನಾವು ಯಾವ ರೀತಿ ಹಾಕ್ಬೇಕು ಅಂತ ನಿಮಗೆ ತೋರ್ಸೋಕ್ಕೋಸ್ಕರ ನಾನಿವಾಗ ಒಂದು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ಇಲ್ಲಿ ನಮ್ಮ ಯಶ್ ಬಾಸ್ ಅವ್ರದ್ದು ಒಂದು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ, ಶಾರ್ಟ್ ವೀಡಿಯೋ. ಸೊ ನೀವು ಲಾಂಗ್ ವೀಡಿಯೋಕ್ಕೂ ಇದೇ ರೀತಿ ಹಾಕಬೇಕು ಸೇಮ್. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇದು ಡ್ರ್ಯಾಗ್ ಆಗ್ತಾಯಿದ್ರೆ ಸೊ ಅಂದರೆ ಅಪ್ಲೋಡಿಂಗ್ ಆಗ್ತಾಯಿದೆ. ಸೊ ನಿಮಗೆ ಅಪ್ಲೋಡಿಂಗ್ ಆದಮೇಲೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಅಂದರೆ ವಿಡಿಯೋ ಕ್ಲಿಕ್ ಮಾಡಿದ್ರೆ ಅಂದರೆ ನಿಮ್ಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ಮೇಲ್ಗಡೆ ಟೈಟಲ್ ಇರುತ್ತೆ. ಸೊ ಇದನ್ನೇನೈತೆ, ಸೊ ಈ ಥರ ಕ್ಯಾನ್ಸಲ್ ಮಾಡಿಬಿಡಿ. ಸೊ ಇಲ್ಲಿ ನೀವು ಮೇನಾಗಿ ಏನು ಮಾಡ್ಬೇಕಂದ್ರೆ, ಟೈಟಲ್ನ ನೀವು ಯಾವ ರೀತಿ ಹಾಕ್ಬೇಕಂತ ನೋಡೋಣ. ಇವಾಗ ಮೊದಲನೇದಾಗಿ ನಾವು ಟೈಟಲ್ನ ಯಾವ ರೀತಿ ಹಾಕಬೇಕು. ಸೊ ನೀವು ಯಾವುದಾದ್ರು ಒಂದು ವೀಡಿಯೋನ ಮಾಡಿ, ಸೊ ಯಾವ ಟಾಪಿಕ್ ಮೇಲೆ ನೀವು ವೀಡಿಯೋ ಮಾಡಿದ್ದೀರಾ. ಸೊ ನೀವು ಯೂಟ್ಯೂಬಲ್ಲಿ ವೀಡಿಯೋ ಮಾಡಿದ್ದೀರಾ ಅಂತ ತಿಳ್ಕೊಳ್ಳಿ. ಸೊ ಇವಾಗ ನಾವು ಕುಕ್ಕಿಂಗ್ ವೀಡಿಯೋ ಮಾಡೋದಾಗಿದ್ರೆ ಈಗ ಈ ಥರ ಯಾವುದನ್ನು ಮಾಡೋದು, ಸೊ ಈ ಥರ ಯಾವುದನ್ನು ಮಾಡೋದು. ಸೊ ಈಗೆಲ್ಲ ನೀವು ಮುಂಚೆ ಕುಕ್ಕಿಂಗ್ ವೀಡಿಯೋ ಮಾಡಬೇಕಾದ್ರೆ ಗೊತ್ತಾಗಿರುತ್ತೆ, ನಾವು ಈ ಟಾಪಿಕ್ ಮೇಲೆ ನಾವು ವೀಡಿಯೋನ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು. ಸೊ ಆ ಟಾಪಿಕ್ನ ನೀವು ಇಲ್ಲಿ ಸರ್ಚ್ ಮಾಡಬೇಕು ಅಂದರೆ, ಸೊ ಟೆಕ್ ವೀಡಿಯೋಸ್ ಆದರೆ ಅಷ್ಟೇ ಸೇಮ್ ಟು ಸೇಮ್. ನೀವು ಇನ್ಸ್ಟಾಗ್ರಾಮ್ ಪಾಸ್ವರ್ಡ್ನ ಯಾವ ರೀತಿ ಚೇಂಜ್ ಮಾಡಬೇಕು, ಫೇಸ್ಬುಕ್ ಪಾಸ್ವರ್ಡ್ನ ಯಾವ ರೀತಿ ಚೇಂಜ್ ಮಾಡ್ಕೊಳ್ಬೇಕು. ಸೊ ಈ ರೀತಿಯಾಗಿ ನೀವು ಹಲವಾರು ವೀಡಿಯೋಸ್ನ ಮಾಡ್ತಿರ್ತೀರಲ್ವ. ಸೊ ಅದ್ರ ಬಗ್ಗೆ ಆಲ್ರೆಡಿ ವೀಡಿಯೋಸ್ ಅನ್ನೋದು ಬಂದಿರುತ್ತೆ ಯೂಟ್ಯೂಬ್ ಒಳಗಡೆ. ಸೊ ನೀವು ಅದನ್ನು ಸರ್ಚ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನಾನಿವಾಗ ಏನು ಮಾಡ್ತೇನೆ ಅಂದರೆ, ಇನ್ಸ್ಟಾಗ್ರಾಮ್ ಪಾಸ್ವರ್ಡ್ನ ಯಾವ ರೀತಿ ಚೇಂಜ್ ಮಾಡ್ಕೊಳ್ಬೇಕಂತ ಸರ್ಚ್ ಮಾಡೋಣ. ಸೊ ನೋಡ್ತಾ ಇರ್ಬೋದು, ಇನ್ಸ್ಟಾಗ್ರಾಮ್ ಪಾಸ್ವರ್ಡ್ ಚೇಂಜ್. ಸೊ ಸರ್ಚ್ ಮಾಡಿದ್ದಾದಮೇಲೆ ಇಲ್ಲಿ ಹಾಗೆ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದ್ದಾದಮೇಲೆ ಇಲ್ಲಿ ನೀವು ಕೆಳಗಡೆ ಎಲ್ಲ ನೋಡ್ಕೊಳ್ಬೇಕು, ಯಾವ ಒಂದು ವಿಡಿಯೋಗೆ ಹೈಯೆಸ್ಟ್ ವ್ಯೂಸ್ ಬಂದಿರುತ್ತೆ ಅಂತಂದು ಹೇಳ್ಬಿಟ್ಟು ನೀವು ಚೆಕ್ ಮಾಡ್ಕೊಳ್ಳಿ ಮೊದಲು. ಸೊ ಚೆಕ್ ಮಾಡ್ಕೊಂಡು ಏನೈತೆ ನೀವು ಆಮೇಲೆ ಈ ಒಂದು ವೀಡಿಯೋಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ 3 ಮಿಲಿಯನ್ ವ್ಯೂಸ್ ಬಂದಿದೆ. ಸೊ ಇಲ್ಲಿ ಐತೆ ನೋಡಿ, 3 ಮಿಲಿಯನ್ ವ್ಯೂಸ್ ಬಂದಿರುತ್ತೆ. ಇನ್ಸ್ಟಾಗ್ರಾಮ್ ಪಾಸ್ವರ್ಡ್ ಕೇಸೆ ಚೇಂಜ್ ಕರೆ ಅಂತಂದು ಅವರು ಒಂದು ಟೈಟಲ್ನ ಹಾಕಿದರೆ. ಸೊ ನೀವೇನು ಮಾಡ್ಬೇಕಂದ್ರೆ ಆ ಒಂದು ವಿಡಿಯೋ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ವಿಡಿಯೋ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ 3 ಅಂತ ಒಂದು ಆಪ್ಷನ್ ಬರುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ನ ಮಾಡಿಕೊಂಡು ಇಲ್ಲಿ ಇದನ್ನು ಈ ಥರ ಒಂದು ಸ್ಕ್ರೀನ್ಶಾಟ್ ತಗೊಳ್ಳಿ. ಸೊ ನೋಡ್ತಾ ಇರ್ಬೋದು, ಈ ಥರ ಒಂದು ಸ್ಕ್ರೀನ್ಶಾಟ್ ತೊಗೊಂಡು ನೀವು ಈ ಒಂದು ಸ್ಕ್ರೀನ್ಶಾಟ್ನ ನೀವು ಗೂಗಲ್ಗೆ ಸರ್ಚ್ ಮಾಡಬೇಕಾಗುತ್ತೆ. ಸೊ ನೋಡ್ತಾ ಇರ್ಬೋದು, ಗೂಗಲ್ಗೆ ಈ ಥರ ಸರ್ಚ್ ಮಾಡಿದಾದ್ಮೇಲೆ ಇಲ್ಲಿ ಮೇಲ್ಗಡೆ ಟೈಟಲ್ ಇರುತ್ತಲ್ಲ, ಸೊ ಆ ಟೈಟಲ್ ಮೇಲೆ ನೀವು ಈ ಥರ ಕಾಪಿ ಮಾಡ್ಕೊಳ್ಳಿ ಇದನ್ನು. ಸೊ ಟೈಟಲ್ ಮೇಲೆ ನೀವು ಕಾಪಿ ಮಾಡ್ಕೊಂಡಿದ್ದಾದ್ಮೇಲೆ ಮತ್ತೆ ನೀವೇನು ಮಾಡ್ಬೇಕಂದ್ರೆ ನಿಮ್ಮ YT ಸ್ಟುಡಿಯೋನ ಓಪನ್ ಮಾಡ್ಕೊಳ್ಳಿ. ಸೊ ನೋಡ್ತಾ ಇರ್ಬೋದು, YT ಸ್ಟುಡಿಯೋನ ನೀವು ಓಪನ್ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿ ಕಂಟೆಂಟ್ ಅಂತ ಇರುತ್ತಲ್ಲ, ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದರೆ ಸಾಕು. ನೀವು ಯಾವ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ರೆ ಇಲ್ಲಿ ಡಿಫಾಲ್ಟ್ ಅಂತ ಸೆಲೆಕ್ಟ್ ಆಗಿರುತ್ತೆ. ಸೊ ಅಂದರೆ ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ಡಿಫಾಲ್ಟ್ ಅಂತ ಮೇಲ್ಗಡೆ ಸೆಲೆಕ್ಟ್ ಆಗಿರುತ್ತೆ. ಶಾರ್ಟ್ ವಿಡಿಯೋ ಮಾಡಬೇಕಾದ್ರೆ ಕೆಳಗಡೆ ಡಿಫಾಲ್ಟ್ ಅಂತ ಸೆಲೆಕ್ಟ್ ಆಗಿರುತ್ತೆ.
ಸೊ ನಾನಿವಾಗ ನಿಮಗೆ ತೋರ್ಸೋಕ್ಕೋಸ್ಕರ ಶಾರ್ಟ್ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಲ್ವಾ. ಸೊ ಇವಾಗ ಶಾರ್ಟ್ ವಿಡಿಯೋಗೆ ಹಾಕಿ ನೋಡೋಣ. ಸೊ ಅಂದರೆ ಟೈಟಲ್ಲು ಮತ್ತು ಡಿಸ್ಕ್ರಿಪ್ಷನ್ ಹಾಕಿ ನೋಡೋಣ. ಸೊ ನೋಡ್ತಾ ಇರ್ಬೋದು, ಇವಾಗ ಇಲ್ಲಿ ಮೇಲ್ಗಡೆ ಟೈಟಲ್ ಅಂತ ಇರುತ್ತಲ್ಲ, ಸೊ ಇಲ್ಲಿ ನಾವೇನು ಮಾಡ್ಬೇಕಂದ್ರೆ ಆ ಒಂದು ಟೈಟಲ್ನ ಇಲ್ಲಿ ಪೇಸ್ಟ್ ಮಾಡಬೇಕಾಗುತ್ತೆ. ಸೊ ನಾವಿವಾಗ ಹೈಯೆಸ್ಟ್ ವ್ಯೂಸ್ ಬಂದಿರುವಂಥ ವಿಡಿಯೋ ಟೈಟಲ್ನ ನಾವಿಲ್ಲಿ ಕಾಪಿ ಮಾಡ್ಕೊಂಡು ನೋಡಿ, ಸೊ ಅದನ್ನು ಇಲ್ಲಿ ಪೇಸ್ಟ್ ಮಾಡ್ಕೊಳ್ಬೇಕು ಈ ಥರ. ಸೊ ನೋಡ್ತಾ ಇರ್ಬೋದು, ಪೇಸ್ಟ್ ಮಾಡ್ಕೊಂಡ್ರಿ ಅಲ್ವಾ. ನೀವು ಯಾವ ವಿಡಿಯೋ, ನೀವು ಯಾವ ಲ್ಯಾಂಗ್ವೇಜಲ್ಲಿ ಮಾಡ್ತಾ ಇದ್ದೀರಾ, ಸೊ ಕನ್ನಡ ಮಾಡ್ತಾ ಇದ್ದೀರಾ, ಇನ್ನು ಹಿಂದಿ ಮಾಡ್ತಾ ಇದ್ದೀರಾ. ಸೊ ಇಲ್ಲಿ ಹಿಂದಿ ಮಾಡ್ತಾ ಇದ್ರೆ, ಸೊ ಇಲ್ಲಿ ಆಲ್ರೆಡಿ ಹಿಂದಿ ಅಂತ ಇದೆ. ಸೊ ನಾನಿವಾಗ ಕನ್ನಡ ಮಾಡ್ತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು, ಇನ್ ಕನ್ನಡ ಈ ಥರ ಇನ್ ಕನ್ನಡ. ಮತ್ತು ಇಲ್ಲಿ ಏನೈತಿ ಅಂದರೆ ಇನ್ಸ್ಟಾಗ್ರಾಮ್ ಪಾಸ್ವರ್ಡ್ ಕೆಸೆ ಚೇಂಜ್ ಅಂತ ಇದೆ. ಸೊ ಕೆಸೆ ಚೇಂಜ್ ಕರೆ ಅಂತ ಐತಲ್ಲ ಕೆಳಗಡೆನು. ಸೊ ನೀವೇನು ಮಾಡ್ಬೇಕಂದ್ರೆ ಚೇಂಜ್ ಹೇಗೆ ಮಾಡುವುದು. ಸೊ ನೋಡ್ತಾ ಇರ್ಬೋದು, ಹೇಗೆ ಮಾಡುವುದು. ಸೊ ನೋಡ್ತಾ ಇರ್ಬೋದು, ಪಾಸ್ವರ್ಡ್ನ ಹೇಗೆ ಚೇಂಜ್ ಮಾಡೋದು. ಸೊ ಕೆಸೆ ಐತಲ್ಲ, ಸೊ ಇದನ್ನು ಇಲ್ಲಿ ಡಿಲೀಟ್ ಮಾಡಿಬಿಡಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇದನ್ನು ಡಿಲೀಟ್ ಮಾಡಿಬಿಡಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇವಾಗ ಇನ್ಸ್ಟಾಗ್ರಾಮ್ ಪಾಸ್ವರ್ಡ್ ಚೇಂಜ್ ಹೇಗೆ ಮಾಡೋದು. ಸೊ ಬರೀ ಜಸ್ಟ್ ಇಷ್ಟೇ, ನೀವು ಸಿಂಪಲ್ ಆಗಿ ಈ ಥರ ಒಂದು ಟೈಟಲ್ನ ನೀವು ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ಅವ್ರದ್ದೇ ಒಂದು ಟೈಟಲ್, ಸೊ ಆಲ್ರೆಡಿ ಕ್ರಿಯೇಟ್ ಆಗಿರುತ್ತೆ ಟೈಟಲು. ಈಗ ಯಾವುದೊಂದು ಹೈಯೆಸ್ಟ್ ವ್ಯೂಸ್ ಬಂದಿರುತ್ತೆ ನೋಡಿ, ಸೊ ಅವರೊಂದು ಟೈಟಲ್ ಮೇಲೆ ನೀವು ಈ ಥರ ಕ್ರಿಯೇಟ್ ಮಾಡ್ಕೊಳ್ಬೇಕು. ಬರೀ ಜಸ್ಟ್ ನಿಮ್ಮ ಒಂದು ವರ್ಲ್ಡ್ ಒಳಗಡೆ ನೀವು ಕ್ರಿಯೇಟ್ ಮಾಡ್ಕೊಳ್ಬೇಕು. ಸೊ ಈ ರೀತಿ ಕ್ರಿಯೇಟ್ ಆದಮೇಲೆ ಇವಾಗ ಇದು ಟೈಟಲ್ ಆಯಿತು. ಸೊ ಅಂದರೆ 100 ಒಳಗೆ ನೀವು ಹಾಕಬೇಕು, 100 ಟೈಪಿಂಗ್ಸ್ ಒಳಗೆ ನೀವು ಹಾಕಬೇಕು ಇಲ್ಲಿ ಟೈಟಲ್ನ. ಸೊ ಅದೇ ರೀತಿಯಾಗಿ ಇಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ನು. ಸೊ ಈ ಡಿಸ್ಕ್ರಿಪ್ಷನ್ನು ನೀವು ಒಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಇವಾಗ ನಾನು ಸ್ಕ್ರೀನ್ಶಾಟ್ನ ತೊಗೊಳ್ಳಿ ಅಂತಂದು ಹೇಳಿದ್ನಲ್ಲ, ಸೊ ಆ ರೀತಿಯಾಗಿ ನೀವು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಇದನ್ನು ನೀವು ಕಾಪಿ ಮಾಡಿಕೊಂಡು ನಿಮ್ಮ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನೀವು ಪೇಸ್ಟ್ ಮಾಡ್ಕೊಳ್ಬೇಕಿದ್ರೆ ಇಲ್ಲಿ ವಿಡಿಯೋ ಲಿಂಕ್ ಅಂತ ಇದೆ. ಸೊ ಅಂದರೆ ನಮ್ಮ ಚಾನಲ್ ಲಿಂಕ್ ಹಾಕಿದ್ದೀನಿ. ಸೊ ಇಲ್ಲಿ ನಿಮ್ಮ ಒಂದು ಚಾನಲ್ ಲಿಂಕ್ನ ನೀವು ಹಾಕ್ಕೊಳ್ಳಿ. ಸೊ ಹಾಕ್ಕೊಂಡಿದ್ದಾದಮೇಲೆ ಇವಾಗ ನಾವು ಇಲ್ಲಿ ಟಾಪಿಕ್ ಕವರ್ಸ್ ಅಂತ ಒಂದು ಇದು ಹಾಕಿದ್ದೀನಿ ನೋಡಿ ಮೇಲ್ಗಡೆ, ಸರ್ಚಿಂಗ್ ಮತ್ತು ಟಾಪಿಕ್ ಕವರ್ಸ್ ಅಂತ ಇದೆ ಅಲ್ವಾ. ಸೊ ಇಲ್ಲಿ ನಾವು ವಿಡಿಯೋ ರಿಲೇಟೆಡ್ ಆಗಿ ಒಂದು ಸರ್ಚಿಂಗ್ ಪಾಯಿಂಟ್ಸ್ನ ಹಾಕೋಬೇಕಾಗುತ್ತೆ. ಸುಂದರ ಇವಾಗ ನಾವು ಮೇಲ್ಗಡೆ ಟೈಟಲ್ನ ಹಾಕಿದ್ದೀವಲ್ವಾ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಮೇಲ್ಗಡೆ ಟೈಟಲ್ನ ಹಾಕಿದ್ದೀವಲ್ಲ. ಸೊ ಇದನ್ನೇ ನೀವು ಕಾಪಿ ಮಾಡ್ಕೊಳ್ಳಿ. ಇದನ್ನೇ ನೀವು ಕಾಪಿ ಮಾಡಿಕೊಂಡು ಇಲ್ಲಿ ನೀವು ಇದನ್ನೇ ಇಲ್ಲಿ ಪೇಸ್ಟ್ ಮಾಡೋಕ್ಕೆ ಹೋಗಬಾರ್ದು. ಸೊ ಇಲ್ಲಿ ಬೇರೆ ಒಂದು ಟೈಟಲ್ನ ನೀವು ಹಾಕಬೇಕಾಗುತ್ತೆ. ಅದನ್ನು ನಾವು ಯಾವ ರೀತಿ ಹಾಕೋದಂತ ಸೊ ನೋಡೋಣ. ಸೊ ಇಲ್ಲಿ ಮೇಲ್ಗಡೆ ಹಾಯ್ ಹಲೋ ನಮಸ್ಕಾರ ಅಂತ ಹಾಕಿದ್ದೀನಲ್ಲ, ಸೊ ಇಲ್ಲಿ ಆ ಒಂದು ಟೈಟಲ್ನ ನೀವು ಪೇಸ್ಟ್ ಮಾಡ್ಕೊಳ್ಬೇಕು. ಸೊ ಪೇಸ್ಟ್ ಮಾಡಿದ್ದಾದ್ಮೇಲೆ ಕೆಳಗಡೆ ಟಾಪಿಕ್ ಕವರ್ಸಿಗೆ ಹೋಗೋಣ. ಸೊ ಇಲ್ಲಿ ಟಾಪಿಕ್ ಕವರ್ಸ್ನ ನೀವು ಯಾವ ರೀತಿ ಹಾಕ್ಬೇಕಂದ್ರೆ, ಸೊ ಇಲ್ಲಿ ಅದೇ ಯೂಟ್ಯೂಬ್ನ ನೀವು ಓಪನ್ ಮಾಡಿಕೊಂಡು ಇಲ್ಲಿ ಮತ್ತೆ ಸರ್ಚ್ ಮಾಡಿ ಇನ್ಸ್ಟಾಗ್ರಾಮ್. ಸೊ ನೋಡ್ತಾ ಇರ್ಬೋದು, ಇನ್ಸ್ಟಾಗ್ರಾಮ್ ಪಾಸ್ವರ್ಡ್ ಚೇಂಜ್. ನೀವು ಬರೀ ಇನ್ಸ್ಟಾಗ್ರಾಮ್ ಪಾಸ್ವರ್ಡ್ ಚೇಂಜ್ ಹಾಕಿ ಮುಂದ್ಗಡೆ ಕನ್ನಡ ಅಂತ ಹಾಕಿ, ಸೊ ಲ್ಯಾಂಗ್ವೇಜ್ ಕನ್ನಡ ಅಂತ ಹಾಕಿದಾದ್ಮೇಲೆ ನೀವು ಕೆಳಗಡೆ ಕೆಲವೊಂದಷ್ಟು ವೀಡಿಯೋಗಳು ಬರುತ್ತೆ. ಸೊ ನೋಡ್ತಾ ಇರ್ಬೋದು, ಈ ರೀತಿಯಾದಂಥ ವೀಡಿಯೋಸ್ಗಳು ಬರುತ್ತಲ್ಲ. ಸೊ ಇದನ್ನು ನೀವು ಈ ಥರ ಸಿಂಪಲ್ ಆಗಿ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಸ್ಕ್ರೀನ್ಶಾಟ್ ತೊಗೊಂಡು ನೀವು ಮತ್ತೆ ನೀವು ಗೂಗಲ್ಗೆ ಆ ಫೋಟೋವನ್ನು ಸರ್ಚ್ ಮಾಡಿ. ಸೊ ನೋಡ್ತಾ ಇರ್ಬೋದು, ನೀವು ಆ ಒಂದು ಫೋಟೋಸ್ನ ನೀವಾಗ ಸರ್ಚ್ ಮಾಡಿದೆ ಅಲ್ವಾ. ಸೊ ಇಲ್ಲಿ ಮೇಲ್ಗಡೆ ಇನ್ಸ್ಟಾಗ್ರಾಮ್ ಪಾಸ್ವರ್ಡ್ ಚೇಂಜ್ ಕನ್ನಡ ಅಂತ ಇದೆಯಲ್ವ. ಸೊ ಇದನ್ನು ಕಾಪಿ ಮಾಡ್ಕೊಳ್ಳಿ. ಇದನ್ನ ಕಾಪಿ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿ ಟಾಪಿಕ್ ಕವರ್ಸ್ ಇನ್ ದಿಸ್ ವಿಡಿಯೋ ಅಂತ ಹಾಕಿದ್ದೀನಲ್ಲ, ಸೊ ಅದ್ರ ಕೆಳಗಡೆ ನೀವು ಪೇಸ್ಟ್ ಮಾಡ್ಕೊಳ್ಳಿ ಈ ಥರ. ಸೊ ಈ ಥರ ಇಲ್ಲಿ ಎಷ್ಟು ವರ್ಡ್ಸ್ ಬಂದಿದೆ ನೋಡಿ. ಸೊ ಇವು ಎಲ್ಲವೂ ಕೂಡ ನೀವು ಅಲ್ಲಿ ಒಂದು ಪೇಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಅಂದರೆ ನಿಮ್ಮ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಇದನ್ನು ನೀವು ಪೇಸ್ಟ್ ಮಾಡ್ಕೊಳ್ಬೇಕು ಈ ಥರ. ಸೊ ನೋಡ್ತಾ ಇರ್ಬೋದು, ಈ ರೀತಿಯಾಗಿ ನೀವು ಪೇಸ್ಟ್ ಮಾಡ್ಕೊಳ್ಳಿ. ಸೊ ಈ ರೀತಿ ಮಾಡೋದ್ರಿಂದ ನಿಮ್ಮ ವಿಡಿಯೋ ಅನ್ನೋದು 100% ಹೇಳ್ತಾ ಇದ್ದೀನಿ ವೈರಲ್ ಆಗುತ್ತೆ. ಸೊ ನೀವು ಇಲ್ಲಿ ಎಷ್ಟಿದೆ ನೋಡಿ, ಸೊ ಇವೆಲ್ಲವೂ ಕೂಡ ನೀವು ಕಾಪಿ ಮಾಡಿಕೊಂಡು ನಿಮ್ಮ ಡಿಸ್ಕ್ರಿಪ್ಷನ್ ಒಳಗೆ ಹಾಕಿ ನೀವು. ಸೊ ಒಂದು ನಿಮಿಷ, ಇದು ವಿಡಿಯೋ ಲಾಂಗ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಇವಾಗ ವಿಡಿಯೋನ ಕಟ್ ಮಾಡ್ತೀನಿ. ಸೊ ಇವಾಗ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಸೊ ಅಲ್ಲಿ ಎಷ್ಟಿದೆ ಸೊ ಎಲ್ಲವೂ ಕೂಡ ನಾನಿವಾಗ ಕಾಪಿ ಮಾಡಿಬಿಟ್ಟು ನನ್ನ ಒಂದು ಡಿಸ್ಕ್ರಿಪ್ಷನ್ ಕೆಳಗಡೆ ನಾನಿವಾಗ ಹಾಕಿದ್ದೀನಿ ಅಲ್ವಾ. ಸೊ ಇವಾಗ ನೀವು ಇಲ್ಲಿ ಏನು ಮಾಡ್ಬೇಕಂದ್ರೆ ಕೆಳಗಡೆ ನೀವು ಒಂದೆರಡು ಹ್ಯಾಶ್ ಟ್ಯಾಗ್ಸ್ನ ನೀವು ಹಾಕ್ಕೊಳ್ಬೇಕಾಗುತ್ತೆ. ಸೊ ಮೊದಲನೇದಾಗಿ ನೀವು ಇಲ್ಲಿ ಒಂದು ಹ್ಯಾಶ್ನ ಬರೀರಿ. ಹ್ಯಾಶ್ ಬರೆದಿದ್ದಾದ್ಮೇಲೆ ಕೆಳಗಡೆ ನೀವು ಏನು ಹಾಕ್ಬೇಕಂದ್ರೆ ಇನ್ಸ್ಟಾಗ್ರಾಮ್ ಅಂತ ಟೈಪ್ ಮಾಡ್ಕೊಳ್ಳಿ. ಸೊ ನೋಡ್ತಾ ಇರ್ಬೋದು, ಇನ್ಸ್ಟಾಗ್ರಾಮ್ ಅಂತ ಒಂದು ಹಾಕ್ಕೊಂಡ್ರಲ್ವಾ. ಸೊ ಮತ್ತೆ ನೀವು ಒಂದು ಹ್ಯಾಶ್ ಟ್ಯಾಗ್ನ ಹಾಕ್ಕೊಳ್ಳಿ, SP Tech ಅಂತ ಹಾಕ್ಕೊಳ್ಳಿ. ಸೊ ಅಂದರೆ ನಿಮ್ಮ ಚಾನಲ್ ನೇಮ್ನ ನೀವು ಹಾಕ್ಕೊಳ್ಬೇಕಾಗುತ್ತೆ. ಸೊ ನಾನು ನನ್ನ ಒಂದು ಚಾನಲ್ ನೇಮ್ನ ಹಾಕೋತೀನಿ, ನೀವು ನಿಮ್ಮ ಒಂದು ಚಾನಲ್ ನೇಮ್ನ ನೀವು ಹಾಕ್ಕೊಳ್ಳಿ, SP Tech 007. ಸೊ ನೋಡ್ತಾ ಇರ್ಬೋದು, ನಾನು ನನ್ನ ಒಂದು ಚಾನಲಿನ ಒಂದು ನೇಮ್ ಹಾಕ್ಕೊಂಡೆ ಇವಾಗ SP Tech 007 ಅಂತ. ಬೇಕಿದ್ರೆ ನೀವು ಮತ್ತೆ ಹ್ಯಾಶ್ ಟ್ಯಾಗ್ನ ನೀವು ಇನ್ನೂ ಜಾಸ್ತಿ ಕೂಡ ಹಾಕ್ಕೊಳ್ಬೋದು. ಸೊ ನಾನು ಇಷ್ಟೇ 2 ಹಾಕೋತೀನಿ. ಸೊ ನೀವು ಹೆಚ್ಚಿಗೆ ಕೂಡ ಅಂದರೆ ಒಂದು 3-4 ಒಳಗಡೆ ನೀವು ಹಾಕ್ಕೊಳ್ಳಿ, ಹೆಚ್ಚಿಗೆ ಹಾಕೋಕ್ಕೆ ಹೋಗಬೇಡಿ. ಸೊ ಇವಾಗ ಡಿಸ್ಕ್ರಿಪ್ಷನ್ ಅನ್ನೋದು ಕಂಪ್ಲೀಟ್ ಆಯಿತು. ಸೊ ಈ ರೀತಿಯಾಗಿ ನೀವು ಡಿಸ್ಕ್ರಿಪ್ಷನ್ನ ಹಾಕ್ಕೊಳ್ಬೇಕು. ಸೊ ಇಲ್ಲೇನೈತೆ ಇವಾಗ ನೋಡ್ಕೊಳ್ಬೋದು, ಮೇಲ್ಗಡೆ ಹಾಯ್ ಹಲೋ ನಮಸ್ಕಾರ, ಅದ್ರ ಕೆಳಗಡೆ ನಮ್ಮ ವಿಡಿಯೋದ ಟೈಟಲ್ ಹಾಕಿರ್ತೀನಿ. ಸೊ ಅದ್ರ ಕೆಳಗಡೆ ಟಾಪಿಕ್
ಕವರ್ಸ್ ಇನ್ ದಿಸ್ ವಿಡಿಯೋ ಅಂತ ಹಾಕಿದ್ದೀನಲ್ಲ, ಸೊ ಇಲ್ಲಿ ಏನೇನು ಟೈಪಿಂಗ್ಸ್ ಹಾಕಿದ್ದೀನಿ ನಾನು. ಯಾರೆಲ್ಲ ನಮ್ಮ ಈ ಯೂಟ್ಯೂಬ್ ಒಳಗಡೆ ಸರ್ಚ್ ಮಾಡ್ತಾರೆ ಹೌ ಟು ಇನ್ಸ್ಟಾಗ್ರಾಮ್ ಪಾಸ್ವರ್ಡ್ ಚೇಂಜು ಮತ್ತು ಇನ್ಸ್ಟಾಗ್ರಾಮ್ ಪಾಸ್ವರ್ಡ್ ಚೇಂಜ್ ಹೇಗೆ ಕನ್ನಡ ಎಲ್ಲ ಹಾಕಿದ್ದೀನಿ ನೋಡಿ. ಸೊ ಇದನ್ನೇ ಅವ್ರೇನಾದರೂ ಸರ್ಚ್ ಮಾಡಿದರೆ ಯೂಟ್ಯೂಬ್ ಒಳಗಡೆ ನಮ್ಮ ವಿಡಿಯೋ ಅನ್ನೋದು ಸಜೆಸ್ಟ್ ಆಗುತ್ತೆ. ಅದಕ್ಕೋಸ್ಕರ ಈ ಥರ ನಾವು ಹಾಕೋದು. ಸೊ ಅದ್ರ ಕೆಳಗಡೆ ನೀವು ಸಬ್ಸ್ಕ್ರೈಬ್ ಫಾರ್ ಮೋರ್ ವಿಡಿಯೋ, ಸೊ ಇಲ್ಲಿ ಹಾಕೊಂಡ್ಬಿಟ್ಟು ನಿಮ್ಮ ಚಾನಲ್ ನೇಮ್ನ ಹಾಕೊಳ್ಳಿ. ಸೊ ಸಾರಿ, ನಿಮ್ಮ ಚಾನಲಿನ ಲಿಂಕನ್ನು ಹಾಕೊಳ್ಳಿ. ಸೊ ಅದ್ರ ಕೆಳಗಡೆ ಒಂದೆರಡು ಹ್ಯಾಶ್ ಟ್ಯಾಗ್ಸು ಮತ್ತು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂತ ಹೇಳ್ಬಿಟ್ಟು ನೀವು ಹಾಕೊಳ್ಳಿ. ಇಲ್ಲಾಂದರೆ ಪರವಾಗಿಲ್ಲ, ಹಾಕೊಂಡಿಲ್ಲ ಅಂದ್ರೂ ನಡೆಯುತ್ತೆ. ಸೊ ಇವಾಗ ಡಿಸ್ಕ್ರಿಪ್ಷನ್ ಅನ್ನೋದು ಆಯಿತು. ಸೊ ಇವಾಗ ನಾವು ಟ್ಯಾಗ್ಸನ್ನು ಯಾವ ರೀತಿ ಹಾಕ್ಬೇಕಂದ್ರೆ, ಸೊ ಇಲ್ಲಿ ನೋಡ್ಕೊಳ್ಬೋದು ಟ್ಯಾಗ್ಸನ್ನು ಇವು ಆಲ್ರೆಡಿ ಸೆಲೆಕ್ಟ್ ಆಗಿರುತ್ತೆ. ಸೊ ನಾನು ಆಲ್ರೆಡಿ ಸೆಟ್ ಮಾಡಿ ಇಟ್ಟಿದ್ದೀನಿ ಹಾಗಾಗಿ. ಸೊ ಇವಾಗ ಇದು ಟ್ಯಾಗ್ಸನ್ನು ನೀವು ಯಾವ ರೀತಿ ಹಾಕ್ಬೇಕಂದ್ರೆ, ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ನೀವು ಏನು ಕಾಪಿ ಮಾಡಿ ಹಾಕಿದ್ರೆ ಇವಾಗ ಸೊ ನೋಡ್ತಾ ಇರ್ಬೋದು, ಇವೇನು ಕಾಪಿ ಮಾಡಿ ಹಾಕಿದ್ರೆ ಅಲ್ವಾ, ಸೊ ಇದನ್ನೇ ನೀವು ಸೇಮ್ ಅಲ್ಲಿ ಕೂಡ ನೀವು ಇದನ್ನೇ ಒಂದು ಹಾಕೊಳ್ಬೇಕಾಗತ್ತೆ. ಸೊ ಟ್ಯಾಗ್ಸಲ್ಲಿ ಕೂಡ ನೀವು ಸೇಮ್ ಇದನ್ನೇ ಹಾಕೊಳ್ಳಿ, ಏನು ಪ್ರಾಬ್ಲಮ್ ಆಗೋದಿಲ್ಲ. ಸೊ ನೋಡ್ತಾ ಇರ್ಬೋದು, ಇದನ್ನೇ ನೀವು ಟ್ಯಾಗ್ಸಲ್ಲಿ ಕೂಡ ನೀವು ಹಾಕ್ಕೊಳ್ಬೇಕು. ಸೊ ನೋಡ್ತಾ ಇರ್ಬೋದು, ಈ ರೀತಿಯಾಗಿ ನೀವು ಟ್ಯಾಗ್ಸನ್ನು ಹಾಕೊಳ್ಳಿ. ಸೊ ಇಲ್ಲಿ ಏನು ನಾನು ಕಾಪಿ ಮಾಡಿಬಿಟ್ಟು ಇಲ್ಲಿ ಪೇಸ್ಟ್ ಮಾಡಿ ಅಂತ ನಿಮ್ಗೆ ಹೇಳಿದ್ನಿ ಅಲ್ವಾ, ಸೊ ಅದನ್ನೇ ನೀವು ಅಲ್ಲಿ ಕೂಡ ಟ್ಯಾಗ್ಸಲ್ಲಿ ಕೂಡ ನೀವು ಅದನ್ನೇ ಹಾಕ್ಕೊಳ್ಬೇಕು. ಸೊ ನೋಡ್ತಾ ಇರ್ಬೋದು, ಟ್ಯಾಗ್ಸಲ್ಲಿ ಕೂಡ ನಾನು ಇವಾಗ ಅದನ್ನೇ ಹಾಕ್ತಾ ಇದ್ದೀನಿ. ಸೊ ಈ ರೀತಿಯಾಗಿ ನೀವು ಟ್ಯಾಗ್ಸಲ್ಲಿ ಕೂಡ ನಿಮ್ಮ ಒಂದು ವಿಡಿಯೋ ಕೆಳಗಡೆ ಟ್ಯಾಗ್ಸಲ್ಲಿ ಇದನ್ನೇ ಹಾಕಿ ನೀವು ಸೇಮು ಡಿಸ್ಕ್ರಿಪ್ಷನ್ನಲ್ಲಿ ನೀವು ಯಾವ ರೀತಿಯಾಗಿ ಟೈಪಿಂಗ್ಸ್ನ ನೀವು ಬರೆದಿರ್ತೀರ ಯೂಟ್ಯೂಬ್ ಒಳಗಡೆ ನೀವು ಸರ್ಚ್ನ ಮಾಡಿಬಿಟ್ಟು, ಸೊ ಅದನ್ನೇ ನೀವು ಕೂಡ ಇಲ್ಲಿ ಟ್ಯಾಗ್ಸ್ ಅನ್ನೋದರಲ್ಲಿ ಅದನ್ನೇ ನೀವು ಹಾಕ್ಕೊಳ್ಬೇಕಾಗತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ನಾನು ಇವಾಗ ಒಂದೊಂದಾಗಿ ಅದನ್ನು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಹಾಕ್ತಾ ಇದ್ದೀನಿ. ಸೊ ನೀವು ಸೇಮ್ ಕೂಡ ಇದನ್ನೇ ಹಾಕ್ಕೊಳ್ಬೇಕು. ಸೊ ಇದನ್ನು ಹಾಕಿಂದಾದ್ಮೇಲೆ ಸೊ ಇದು ವಿಡಿಯೋ ಲಾಂಗ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಇದನ್ನು ಕಟ್ ಮಾಡ್ತೀನಿ ವಿಡಿಯೋನ. ಸೊ ಇವಾಗ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಸೊ ನಾನು ಯಾವುದನ್ನು ಅಲ್ಲಿ ಪೇಸ್ಟ್ ಮಾಡಿದ್ದೆ, ಸೊ ಅಂದರೆ ಯೂಟ್ಯೂಬ್ ಒಳಗಡೆ ಸ್ಕ್ರೀನ್ಶಾಟ್ ತೆಗೆದು ಗೂಗಲ್ಗೆ ಸರ್ಚ್ ಮಾಡಿಬಿಟ್ಟು ಅಲ್ಲಿ ಇರೋದನ್ನು ಕಾಪಿ ಮಾಡ್ಕೊಂಡ್ಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ಹಾಕಿದೆ ನೋಡಿ. ಸೊ ಅದೇ ಡಿಸ್ಕ್ರಿಪ್ಷನಲ್ಲಿ ಹಾಕಿರೋದನ್ನು ನಾನು ಟ್ಯಾಗ್ಸಲ್ಲಿ ಕೂಡ ಅದನ್ನೇ ಸೇಮ್ ಹಾಕಿದ್ದೀನಿ. ಸೊ ಈ ಥರ ನೀವು ಹಾಕೋದ್ರಿಂದ ನಿಮ್ಮ ವೀಡಿಯೋಸ್ ಅನ್ನೋದು ವೈರಲ್ ಆಗುತ್ತೆ. ಸೊ ಈ ರೀತಿಯ ಟ್ಯಾಗ್ಸನ್ನು ನೀವು ಹಾಕಿದಾದ್ಮೇಲೆ ನೀವೇನು ಮಾಡ್ಬೇಕಂದ್ರೆ, ಇಲ್ಲಿ ಲಾಂಗ್ ವಿಡಿಯೋ ಬಂದರೆ ನೀವು ತಮ್ನಲ್ಲೂ ಹಾಕ್ಕೊಳ್ಬೇಕಾಗುತ್ತೆ. ತಮ್ನಲ್ಲಿ ಹಾಕ್ಕೊಂಡಿದ್ದಾದ್ಮೇಲೆ ನೀವೇನೈತೆ ಇಲ್ಲಿ ಡಿಫಾಲ್ಟ್ ಅಂತ ಸೆಲೆಕ್ಟ್ ಆಗಿರುತ್ತೆ ನೋಡಿ. ಸೊ ಇಲ್ಲಿ ಇದನ್ನು ಪಬ್ಲಿಕ್ ಮೇಲೆ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಸೇವ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಸೇವ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ಮುಗೀತು, ನಿಮ್ಮ ವಿಡಿಯೋ ಅನ್ನೋದು ಅಪ್ಲೋಡಿಂಗ್ ಆಗುತ್ತೆ. ವಿಡಿಯೋ ಅಂದರೆ ಯೂಟ್ಯೂಬ್ ಒಳಗಡೆ ನೀವು ಅಪ್ಲೋಡಿಂಗ್ ಆಗುತ್ತೆ. ಸೊ ಈ ರೀತಿಯಾಗಿ ನೀವು ಟೈಟಲ್ಲು ಮತ್ತು ಟ್ಯಾಗ್ಸು ಮತ್ತು ಡಿಸ್ಕ್ರಿಪ್ಷನ್ನ ಹಾಕ್ಕೊಳ್ಳೋದು. ಸೊ ಈ ರೀತಿಯಾಗಿ ನೀವು ಮಾಡಿ ನಿಮ್ಮ ವಿಡಿಯೋ ಅನ್ನೋದು 100% ವೈರಲ್ ಆಗುತ್ತೆ ಅಂತ ನನ್ನ ಒಂದು ಪರ್ಸ್ನಲ್ ಸಜೆಷನ್ನು. ನಾನು ಕೂಡ ಇದೇ ರೀತಿಯಾಗಿ ಸೇಮ್ ಹಾಗೆ ಮಾಡೋದು. ಸೊ ಎಲ್ಲರೂ ಕೂಡ ಹೀಗೆ ಮಾಡೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಗೇನಾದರೂ ಗೊತ್ತಿಲ್ಲ ಅಂದರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ, ನಿಮ್ಗೆ ಗೊತ್ತಿಲ್ಲ ಅಂತಂದು ಹೇಳ್ಬಿಟ್ಟು. ಸೊ ಇವತ್ತಿನ ಒಂದು ವಿಡಿಯೋ ಇದಿಷ್ಟ ಆಗಿರುತ್ತೆ. ಸೊ ಈ ವಿಡಿಯೋ ಏನಾದರೂ ನಿಮ್ಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಸೊ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಸೊ ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬೈ.